ಮಾಡಿಕೊಂಡು ಅವಲಂಬಿಸ್ಕೊಂಡು ಬರ್ತಕ್ಕಂಥ ನಾವು ವಕೀಲರುಗಳು ನಾವೆಲ್ಲ. ಅದರಿಂದ ಏನಾಗುತ್ತೆ, ಕೆಲವು ಸಲ ನಾವು ಎರಡನ್ನೂ ಅವಲಂಬಿಸಿರೋದ್ರಿಂದ ಕೆಲವು ಸಲ ಫಸ್ಟ್ ರೌಂಡ್ ಬರೋಂಥ ಸಮಯದಲ್ಲಿ ನನ್ನ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ವಕೀಲರುಗಳು ಸ್ವಲ್ಪ ತಡವಾಗುತ್ತೆ, ಲೇಟ್ ಆಗುತ್ತೆ, ಅರ್ಜಿನ ಸಲ್ಲಿಸಲಿಕ್ಕೂ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುನ್ನ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಆ ಫಸ್ಟ್ ಅವರ್ನಲ್ಲಿ ಸ್ವಲ್ಪ ಕೇಸ್ಗಳನ್ನ ಇಟ್ಕೊಂಡು ನಂತರ ನಮ್ಮ ವಕೀಲ ಮಿತ್ರರು ನ್ಯಾಯಾಲಯಕ್ಕೆ ಹಾಜರಾಗತಕ್ಕಂಥ ಒಂದು ಸಮಯದಲ್ಲಿ ಆ ನಂತರ ತಾವು ಯಾವುದು ಏನೇ ಆದೇಶ ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ನಮ್ಮ ನ್ಯಾಯಾಧೀಶರ ಗಮನದಲ್ಲಿ ಯಾವುದೇ ಏಕಪಕ್ಷೀಯ ಆದೇಶ ಮಾಡೋಕ್ಕಿಂತ ಮುನ್ನ ಹಾಗೆಯೇ ಡಿಸ್ಮಿಸ್ ಮಾಡಿ ಪ್ರಾಸಿಕ್ಯೂಷನ್ ಆಗತಕ್ಕಂಥ ಒಂದು ಕೆಲವು ಅಂಥ ಸಮಯದಲ್ಲಿ ನನ್ನ ವಕೀಲ ಮಿತ್ರರಿಗೆ ಒಂದು ಸ್ವಲ್ಪ ಆದ್ಯತೆಯನ್ನು ನೀಡಿ ಅವ್ರಿಗೆ ಅವಕಾಶ ಕೊಟ್ಟು ಅದನ್ನು ಆ ಆದೇಶನ ಪಾಸ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಕೀಲರ ಪರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ವಕೀಲ ಮಿತ್ರರು ನನ್ನ ಸಂಘದ ವತಿಯಿಂದ ನೀವು ಯಾವುದೇ ರೀತಿ ನಾವು ಇದು ಮಾಡೋದು ಕೂಡ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೂಡ ನಾವು ನೀಡ್ತೀವಿ ಅಂತ ಹೇಳಿ ನಮ್ಮ 4 ಜನ ನ್ಯಾಯಾಧೀಶರಿಗೂ ಕೂಡ ಹೇಳ್ತಾ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತನಾಡ್ತೀನಿ.